ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ದಶಮಾನೋತ್ಸವದ ಬಸವೇಶ್ವರ ಸುದ್ದಿ ಮಾಧ್ಯಮ. ದಶಮಾನೋತ್ಸವದತ್ತ ಬಸವೇಶ್ವರ ಸುದ್ದಿ ಮಾಧ್ಯಮ. ಎಸ್ ಪಾಟೀಲ್ ಚಿಂತನೆ ನೆನೆದ ಶರಣಗೌಡ ಹಾಗೂ ಜಾಂತಿಕರ್. ಧನಾತ್ಮಕ ಅಂಶ ರೂಢಿಸಲು ಸಹಕಾರಿ ಟಿವಿ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ವಿಶೇಷವಾದ ಸುದ್ದಿ ನಿಮ್ಮ ಗಮನಕ್ಕೆ. ಕರ್ನಾಟಕ ರಾಜ್ಯ ಬಸವೇಶ್ವರ ಮಾಧ್ಯಮ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ದಶಮಾನೋತ್ಸವ ಸರ್ವ ಸದಸ್ಯರ ಸಭೆ ನಡೆಯಿತು. ಮಲ್ಲೇಶ್ವರದ ಕಚೇರಿಯಲ್ಲಿ ನಡೆದಂತಹ ದಶಮಾನೋತ್ಸವದ ಸರ್ವ ಸದಸ್ಯರ ಸಭೆಯಲ್ಲಿ ಹಲವು ಹಿರಿಯ ಸಹಕಾರಿಗಳು ಮಾತನಾಡಿದರು. ಕಾರ್ಯಕ್ರಮವನ್ನು ಆಳಂದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ BR ಪಾಟೀಲ್ರವರು ಜ್ಯೋತಿ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡಿದರು. ಹಿರಿಯ ಸಹಕಾರಿಗಳು ಮಾಜಿ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಬಸವೇಶ್ವರ ಮಾಧ್ಯಮ ಸಹಕಾರ ಮಹಾಮಂಡಳದ ನಿರ್ದೇಶಕರು, ಹಿರಿಯ ಸಹಕಾರಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಚೊಕ್ಕ ಬಸವನಗೌಡ ಅವರು, ಗುರುಗೌಡ ಪಾಟೀಲ್ ಅವರು, ಚಂದ್ರೇಗೌಡ ಅವರು, ಮಂಜುಳಾ ಪಾಟೀಲ್ ಅವರು, ಶಿವರಾಮ್ ಪಾಟೀಲ್ ಅವರು, ಭಾಸ್ಕರ್ ಕಾಮತ್ ಅವರು, ಮಲ್ಲಿಕಾರ್ಜುನಯ್ಯ ಅವರು, ವೀರೇಶ್ ಪಾಟೀಲ್ ಅವರು ಸೇರಿದಂತೆ ಹಲವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ದಶಮಾನೋತ್ಸವದ ಸರ್ವ ಸದಸ್ಯರ ಸಭೆಗೂ ಮುನ್ನ ಬೆಳಗ್ಗೆ ಒಂದು ಸಣ್ಣ ತರಬೇತಿ ಕಾರ್ಯಕ್ರಮವೂ ಕೂಡ ಆಯೋಜಿಸಲಾಗಿತ್ತು. ತರಬೇತಿ ಕಾರ್ಯಕ್ರಮದಲ್ಲಿ ವೀರೇಶ್ ಪಾಟೀಲರು ಹಲವು ವಿಷಯಗಳನ್ನು ಗಮನಕ್ಕೆ ತಂದರು. ಆ ಗಮನಕ್ಕೆ ತಂದ ಅಂಶ ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೇನೆ ಚಿಕ್ಕದಾಗಿ. ಚುನಾವಣೆ ಅಂತಂದರೆ 2011ರಲ್ಲಿ ಈ ಕೇಂದ್ರ ಸರ್ಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ 97ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪವರನ್ನು ಕೊಡ್ತದೆ 2011 ಫೆಬ್ರವರಿನಲ್ಲಿ. ಆವಾಗ ಆರ್ಟಿಕಲ್ 19(1)CNಕ್ಕೆ ಒಂದು ಸೇರಿಸಿ ಅದನ್ನು ಈ ಕಾನ್ಸ್ಟಿಟ್ಯೂಷನಲ್ ರೈಟನ್ನು ನಮ್ಮ ಸಹಕಾರ ಸಂಸ್ಥೆಗೆ ಕೊಡ್ತು. ಅದರಿಂದ ತುಂಬ ಅದಕ್ಕೆ ಒತ್ತನ್ನು ಕೊಟ್ಟಂಗಾಗಿದೆ. ಕಾರಣ ಏನು ಅಂತಂದರೆ, ಇವಾಗ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು ಇಟ್ ಇಸ್ ಎ ಫಂಡಮೆಂಟಲ್ ರೈಟ್ ಅಂತ ಮಾಡ್ತದೆ ಸರ್ಕಾರ. ಅಷ್ಟೇ ಮಾಡಲಿಲ್ಲ, ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೂ ಸಹ ತಂದು ಅದರ ಉದ್ದೇಶಗಳನ್ನು ಜಾರಿ ತರ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರಗಳಿಗೆ ಕೊಡ್ತದೆ, ಆ ರಾಜ್ಯ ಸರ್ಕಾರಗಳಿಗೆ ಕೊಡ್ತು. ಅದರ ಜೊತೆಗೆ ಇನ್ನೊಂದೇನಂತಂದ್ರೆ, ಪ್ರತ್ಯೇಕವಾಗಿ ಅವತ್ತು ಮುಂಚೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಜೊತೆಗಿತ್ತು, ಅದಕ್ಕೆ ಪ್ರತ್ಯೇಕವಾದಂಥ ಯಾವುದೇ ಇದಿರಲಿಲ್ಲ. ಅದಕ್ಕೆ ಒಂದು ಸಪ್ರೇಟ್ ಇದನ್ನು ತಂತು, ಮಂತ್ರಿಮಂಡಲವನ್ನು ತಂತು. ಅದನ್ನು ಮಂತ್ರಿ ಪರಿಷತ್ ಅಂತ ನಾವು ಕರಿತೀವಲ್ಲ, ಸಪ್ರೇಟ್ ಅಗ್ರಿಕಲ್ಚರ್ಗೆ ಹೆಂಗಿದೆ, ಇಂಡಸ್ಟ್ರಿಗೆ ಹೆಂಗಿದೆ, ಫೈನಾನ್ಸ್ಗೆ ಹೆಂಗಿದೆ, ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಸ್ಥಾನವನ್ನು ಕೊಡ್ತು. ಇವತ್ತು ಇಡೀ ದೇಶಾದ್ಯಂತ ಸಹಕಾರ ಸಂಘಗಳು ಏನು ಅನ್ನೋದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿ ಪರಿಣಮಿಸಿರ್ತಕ್ಕಂಥದ್ರಿಂದ ಅದಕ್ಕೆ ಭಾಳಷ್ಟು ಒತ್ತನ್ನು ಕೊಡಲಿಕ್ಕೆ ಸಾಧ್ಯತೆ ಆಯಿತು. ಅದರ ಪರಿಣಾಮಗಳು ಏನಂತಂದರೆ, ಸಹಕಾರ ಸಂಸ್ಥೆಗಳನ್ನು ಮಾಡುವುದು ಸಂವಿಧಾನದ ಹಕ್ಕಾಗಿ ಪರಿಣಮಿಸಲ್ಪಟ್ಟಿದೆ. ಇವತ್ತು ದೇಶದಲ್ಲಿ ಸಹಕಾರ ಸಂಸ್ಥೆಗಳಿಗೆ ಮಾನ್ಯತೆ ಮತ್ತು ಆದ್ಯತೆಗಳ ಅವಕಾಶಗಳು ಒದಗಿ ಬಂದವು. ಅದು ಸಂವಿಧಾನ ತಿದ್ದುಪಡಿಯಿಂದ ಪ್ರಥಮ ಬಾರಿಗೆ ಭಾರತದ ಆಡಳಿತದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಪ್ರತ್ಯೇಕ ಮಿನಿಸ್ಟ್ರಿಯನ್ನು ಕೊಟ್ಟರು. ಇವತ್ತು ಇದ್ದಾರೆ, ಅಮಿತ್ ಶಾ ಅವರು ಮಂತ್ರಿ ಆಗಿದ್ದಾರೆ. ಅದೇ ರೀತಿ ಮುಂದೆನೂ ಅದು ಮುಂದುವರಿತದೆ. ಹಾಗಾಗಿ ಅವನ್ನೆಲ್ಲವನ್ನು ಸಹ ಜಾರಿಗೆ ತರಲಿಕ್ಕೆ 2011ರ ಸಂವಿಧಾನ ತಿದ್ದುಪಡಿ, 97ನೇ ತಿದ್ದುಪಡಿ ಬಹಳ ಮುಖ್ಯವಾಗಿ ಕಾರಣ ಆಗಿರ್ತದೆ. ಅದನ್ನು ಇವತ್ತು ನಮ್ಮ ಸಹಕಾರಿಗಳು, ಸಹಕಾರ ಸಂಸ್ಥೆಗಳು ಅದರ ಉಪಯೋಗವನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶ ಆಗಿದೆ. ಅದೇ ರೀತಿ ಇವೆಲ್ಲ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತೀವಿ, ಅನೇಕ ಸಂಸ್ಥೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್, ನಂದಿನಿ ಅಂತ ಕರಿತೀವಿ ಅದು, ಮತ್ತು ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ನು, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕು, ಹೀಗೆ ಅನೇಕ ಉತ್ತಮವಾದ ರಾಜ್ಯ ಮಟ್ಟದ ಸಂಸ್ಥೆಗಳು, ಆಮೇಲೆ ಜಿಲ್ಲಾ ಮಟ್ಟದ ಸಂಸ್ಥೆಗಳು, ಇವೆಲ್ಲವೂ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾವೆ. ದೇಶದಲ್ಲಿ ನಾವು ನೋಡಿದರೆ ನಮ್ಮ ದೇಶದಲ್ಲಿ ಪ್ರಗತಿ ಖಂಡಿತವಾಗಲೂ ಸಹಕಾರ ಕ್ಷೇತ್ರದಲ್ಲಿ ಆಗ್ತಾ ಇದೆ. 8,54,000 ಸಂಘಗಳಿಗಿಂತ ಹೆಚ್ಚಿನ ಸಂಘಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ ಮತ್ತು 31.54 ಕೋಟಿಯಷ್ಟು ಸದಸ್ಯರ ಸಂಖ್ಯೆ ಇಲ್ಲಿದೆ ನಾವು ದೇಶದಲ್ಲಿ ನೋಡ್ಕೊಂಡಾಗ. ಅದೇ ರೀತಿ ಕರ್ನಾಟಕಕ್ಕೆ ಬಂದರೆ
ಕರ್ನಾಟಕದಲ್ಲಿ 47,300 ಅನಿಲ್ವಾ 47,300 ಸಹಕಾರ ಸಂಘಗಳು ಇದುವರೆಗೂ ಸ್ಥಾಪನೆ ಆಗಿದ್ದಾವೆ. ಅದಾದಮೇಲೆ ಸರ್ವ ಸದಸ್ಯರ ಸಭೆ ಆರಂಭವಾಯಿತು. ಮಾಧ್ಯಮ ಸಹಕಾರ ಮಹಾಮಂಡಲದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಸ್ವಾಗತವನ್ನು ಮಾಡಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ವ್ಯವಸ್ಥಾಪಕ ನಿರ್ದೇಶಕ ಶರಣಗೌಡ ಜಿ ಪಾಟೀಲ್ರವರು ಸಂಸ್ಥೆ ಆರಂಭವಾದಂಥದ್ದು ಹೇಗೆ ಎನ್ನುವಂಥ ವಿಚಾರಗಳನ್ನು ನೆನಪಿಸಿಕೊಂಡರು. ಸಹಕಾರಿ ಬಂಧುಗಳೇ, ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳದ ದಶಮಾನೋತ್ಸವದ ವಾರ್ಷಿಕ ಸಾಮಾನ್ಯ ಸಭೆ ಇದು. ಇವತ್ತಿನ ದಿವಸ ನಮ್ಮ ಹಿರಿಯ ಸಹಕಾರಿಗಳು ಮತ್ತು ಶಾಸಕರು ಮತ್ತು ಸಹಕಾರಿ ಕ್ಷೇತ್ರದ ಅಷ್ಟೇ ಅಲ್ಲ, ಬೇರೆ ಕ್ಷೇತ್ರದಲ್ಲೂ ಸಹ ಅನೇಕ ಕಾರ್ಯಗಳನ್ನು ಮಾಡಿ ತಮ್ಮದೇ ಆದಂಥ ಹೆಸರು ಮಾಡಿದಂಥ ಶ್ರೀಯುತ BR ಪಾಟೀಲ್ ಸರ್ ಅವರನ್ನು ಸಹ ಒಂದು ಸಹಕಾರಿ ಸಂಸ್ಥೆಗಳಾಗಿ ಸಹಕಾರಿ ವ್ಯಕ್ತಿಗಳಾಗಿ ಇವತ್ತಿನ ದಿವಸ ಕಾರ್ಯನಿರ್ವಹಿಸ್ತಾ ಇದ್ರು. ಅವರಿಗೆ ಇವತ್ತಿನ ದಿವಸ ತಾವು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಹ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಹಕಾರ ಮಹಾಮಂಡಳವನ್ನು ಏನಂತ ರಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಈ ರೀತಿಯಾದಂಥ ಒಂದು ಸುದ್ದಿ ಮಾಧ್ಯಮ ಮಹಾಮಂಡಳ ಬೇಕು ಅಂತಂತೇನು ಸನ್ಮಾನ್ಯ SS ಪಾಟೀಲ್ ಅವರು ಹಿಂದೆ ಸಹಕಾರ ಸಚಿವರಾಗಿ ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು ಅವರು ಸಹ ಇವತ್ತಿನ ಸಾಮಾನ್ಯ ಸಭೆಗೆ ಒಂದು ಶುಭಾಶಯನ ಕೋರೋದ್ರ ಜೊತೆಗೆ ಈ 10 ವರ್ಷಗಳ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂಥ ಹಾದಿಗಳನ್ನು ನಾವು ಮೆಲ್ಕು ಹಾಕಿದ್ದೀವಿ, ಈ ಯೂಟ್ಯೂಬ್ ಚಾನಲನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡೋ ಸಂಬಂಧಪಟ್ಟಂಗೆ ಯಾವ ರೀತಿಯ ಕಾರ್ಯನಿರ್ವಹಿಸಬೇಕು ಅಂತ ಅನ್ನೋದಕ್ಕೆ ಹಿರಿಯ ಸಹಕಾರಿಗಳಿಗೆ ಒಂದು ವಿಷಯವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಈ ಸಹಕಾರ ಸುದ್ದಿ ಮಾಧ್ಯಮ ಕರ್ನಾಟಕ ದೇಶದಲ್ಲಿ ಅಷ್ಟೇ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ವಿನೂತನವಾಗಿ ಪ್ರಾರಂಭ ಮಾಡಿದೆ. ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು TV ಚಾನಲ್, ಬೇರೆ ವಿಷಯಗಳಿಗೆ ಒತ್ತು ಕೊಡದೇನೆ ಒಂದು ಸಹಕಾರಿ ವಿಷಯಗಳೇ ನಡೀತದೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಚಲಿತವಾದಂಥ ವಿಷಯಗಳನ್ನು ಕಾಯ್ದೆ ತಿದ್ದುಪಡಿಗಳಾಗಿರ್ಬೋದು, ಬ್ಯಾಂಕಿಂಗ್ ಆ್ಯಕ್ಟ್ BR ಆ್ಯಕ್ಟ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಸಹಕಾರಿ ಸಂಸ್ಥೆಗಳ ಸಂಬಂಧಪಟ್ಟ ಬೆಳವಣಿಗೆ ರಿಲೇಟೆಡ್ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಸಂಬಂಧಪಟ್ಟ ಸಹಕಾರಿಗಳು ತಿಳಿಸ್ಕೊಡ್ಬೇಕು. ಈಗಾಗಲೇ ಸನ್ಮಾನ್ಯ ವೀರೇಶ್ ಸರ್ ಅವ್ರನ್ನ ಹೇಳಿದರು, ಎಡಿಷನಲ್ ರಿಜಿಸ್ಟ್ರಾರ್ ರಿಟೈರ್ಡ್ ಆಗಿ ಅವರು ತಮ್ಮ ಒಂದು ಸೆಷನಲ್ಲಿ ತಿಳಿಸ್ಕೊಟ್ರು ಯಾಕೆ ಈ ಸಹಕಾರಿ ಕ್ಷೇತ್ರ ಇಷ್ಟೊಂದು ಸಮೃದ್ಧವಾಗಿದ್ದರೂ ಸಹ ತಿಳಿಸುವಂಥ ಈ ನಿಟ್ಟಿನಲ್ಲಿ ಸಹಕಾರಿಗಳು ಸ್ವಲ್ಪ ಹಿಂದೆ ಇದ್ದೀವಿ, ಪ್ರಚಾರದ ಅವಶ್ಯಕತೆ ಇದೆ ಅಂತೇಳಿ ಮನಗೊಂಡು ಅವರು ಇವತ್ತಿನ ದಿವಸ ಈ ಸಹಕಾರ ಸುದ್ದಿ ಮಾಧ್ಯಮ ಮಹಾಮಂಡಳವನ್ನು ಮಾಡಿದ್ದಾರೆ. ಅದರ 10ನೇ ಸಾಮಾನ್ಯ ಸಭೆ ಇವತ್ತಿನ ದಿವಸ ನಡೆದಿದೆ. ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೂ ಮತ್ತು ಏನು ಸಹಕಾರ ಸಂಘಗಳಿಂದ ಸೌಹಾರ್ದ ಸಹಕಾರಿಗಳಿಂದ ಏನು ಪ್ರತಿನಿಧಿಗಳು ಇವತ್ತಿನ ದಿವಸ ಡೆಲಿಗೇಟ್ ಬಂದಿದ್ದೀರಿ, ಅವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ದಶಮಾನೋತ್ಸವ ಕಾರ್ಯಕ್ರಮದ ವಾರ್ಷಿಕ 10ನೇ ವಾರ್ಷಿಕ ಸಾಮಾನ್ಯ ಸಭೆ ನೋಟಿಸನ್ನು ಓದಿ ದಾಖಲಿಸಲಿಕ್ಕೆ ಅನುಮತಿಯನ್ನು ಕೊಡಲಿಕ್ಕೆ ಕೋರ್ತಾ ಇದೆ. ವಿಷಯ 2, 9ನೇ ವಾರ್ಷಿಕ ಸಾಮಾನ್ಯ ಸಭೆ ನಡವಳಿ ಮತ್ತು ನಿರ್ಣಯಗಳನ್ನು ಓದಿ ದೃಢೀಕರಿಸುವುದು ಹಾಗೂ ಕೈಗೊಂಡ ಕ್ರಮಗಳನ್ನು ಅನುಮೋದಿಸುವುದು. ಸಾಮಾನ್ಯ ಸಭೆ ನಡೆದ ಮೇಲೆ ಕೊಟ್ಟಿದೆ. ಅದೇ ರೀತಿಯಾಗಿ ನಡವಳಿಗಳನ್ನು ಸಹ ಪುಟ ಸಂಖ್ಯೆ 13ರಲ್ಲಿ ಅದನ್ನು ನೀಡಿದೆ. ಅದು ಸರ್. ವಿಷಯ 3, 2025-26ನೇ ಸಾಲಿನ ಆಡಳಿತ ಮಂಡಳಿಯ ವಾರ್ಷಿಕ ವರದಿಯನ್ನು ಪರಿಶೀಲಿಸಿ ಅನುಮೋದಿಸಲಿಕ್ಕೆ ಕೋರ್ತಾ ಇದೆ. ಕಳೆದ ವರ್ಷದಲ್ಲಿ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅನೇಕ ಸಂಸ್ಥೆಗಳನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಒಂದು 9 ಸಂಸ್ಥೆಗಳು ಇದಕ್ಕೆ ಸದಸ್ಯತ್ವವನ್ನು ಸಂಬಂಧಪಟ್ಟಂಗೆ ಕೊಟ್ಟಂಥದ್ದಾಗಿದೆ. ಈ ರೀತಿ ಆಡಳಿತ ಮಂಡಳಿಯವರ ಪ್ರವಾಸವನ್ನು ಮತ್ತು ಕಾರ್ಯಚಟುವಟಿಕೆಗಳನ್ನು ಅನುಮೋದಿಸಲಿಕ್ಕೆ ಸಭೆಗೆ ಕೋರ್ತಾ ಇದ್ದೀನಿ. ವಿಷಯ 4ಕ್ಕೆ ಹೋಗೋದು. ವಿಷಯ 4, 25-20 ಆಗಿದೆ ಸರ್, ಇದೆ ಸರ್, ಸಬ್ಜೆಕ್ಟ್ ಇಟ್ಟಿದೆ, ಆಗಿದೆ, ಇದರಲ್ಲಿ ಬುಕ್ಕಲ್ಲೂ ಪ್ರಿಂಟ್ ಆಗಿದೆ. ವಿಷಯ 4, 25-26ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಮತ್ತು ಆರ್ಥಿಕ ತಥ್ಯಗಳನ್ನು ಪರಿಶೀಲಿಸಿ ಅನುಮೋದಿಸುವ ಕುರಿತು 25-26ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಮಾನ್ಯ ಸನ್ನದ ಲೆಕ್ಕ ಪರಿಶೋಧಕರಂತ ಅನಂತ್ ಮುತಾಲಿಕ್ ಅವರು ತಯಾರಿಸಿ ನೀಡಿದಂಥ ಆರ್ಥಿಕ ತಥ್ಯಗಳನ್ನು ಪುಟ ಸಂಖ್ಯೆ 23ರಿಂದ 29ರವರೆಗೆ ನೀಡಿದೆ. ಬ್ಯಾಲೆನ್ಸ್ ಶೀಟನ್ನು ಸಂಬಂಧಪಟ್ಟ ಆರ್ಥಿಕ ತಥ್ಯಗಳನ್ನು ಪರಿಶೀಲಿಸಿ ಅನುಮೋದಿಸಲಿಕ್ಕೆ ಸಭೆಗೆ ಕೋರ್ತಾ ಇದೆ. ಮುಂದೆ ಹೋಗೋದಿಲ್ಲ ಸರ್. ವಿಷಯ 5, 25-26ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಅನುಪಾಲನಾ ವರದಿಯನ್ನು 25-26ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ವರದಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಾಗಿರುವಂಥ ಅನುಪಾಲನಾ ವರದಿಯನ್ನು ಸಿದ್ಧಪಡಿಸಿ ಮಂಡಿಸಿದೆ. ಅದನ್ನು ಸಹ ಅನುಮೋದಿಸಲಿಕ್ಕೆ ಕೋರ್ತಾ ಇದೆ. 2 ಮೇಜರಾಗಿ ಕೊಟ್ಟಿರುವಂಥ ಸಲಹೆಗಳಂತಂದರೆ ಇನ್ನೂ ಸಹ ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದ್ರ ಬಗ್ಗೆ ಮತ್ತು ಸಹಕಾರಿ ಸಿಂಚನದ ಒಂದು ಸದಸ್ಯತ್ವವನ್ನು ಸಹ ಹೆಚ್ಚಿಗೆ ಮಾಡೋದ್ರ ಬಗ್ಗೆ 2 ಸಲಹೆಗಳನ್ನು ಲೆಕ್ಕ ಪರಿಶೋಧಕರು ನೀಡಿರ್ತಾರೆ. ಹಿರಿಯ ಸಹಕಾರಿಗಳು ಸರಳ ಸಜ್ಜನಿಕೆಯ ಸಹಕಾರ ಸಚಿವರಾಗಿರ್ತಕ್ಕಂಥ SS ಪಾಟೀಲ್ರವರು ಈ ಒಂದು TVಯನ್ನು ಆರಂಭವನ್ನು ಮಾಡಬೇಕು ಅನ್ನುವಂಥ ಸದಾಶಯವನ್ನು ಹೊಂದಿದ್ದರು. ಅವರು ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ, ಅವರೊಂದು ಶುಭಾಶಯವನ್ನು ಕಳಿಸಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಇಡೀ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದ್ರು. ಸರ್ವ ಸದಸ್ಯರ ಸಭೆಯ ವಿಷಯವನ್ನು ಮಂಡನೆಯನ್ನು ಮಾಡಿ ಸರ್ವಾನುಮತದ ತೀರ್ಮಾನಕ್ಕೆ
ಅವರು ಅನುಮೋದನೆಯನ್ನು ಪಡೆದುಕೊಂಡರು. ಅದಾದಮೇಲೆ ಹಲವರು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರ ಅತ್ಯಂತ ಮಹತ್ತರವಾದಂಥದ್ದು. ನಾವಿಲ್ಲಿರ್ತಕ್ಕಂಥವ್ರು ಸಮಯವನ್ನು ಕೊಡುವುದರ ಜೊತೆಗೆ ಬಸವೇಶ್ವರ ಸುದ್ದಿ ಮಾಧ್ಯಮ ಸಂಸ್ಥೆಯನ್ನು ಇನ್ನೂ ಬೃಹದಾಕಾರವಾಗಿ ಬೆಳೆಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು. ನಾನು ನಮ್ಮ ಅಧ್ಯಕ್ಷರಾದ ಗುರುನಾಥ್ ಜಾಂತಿಕವರವರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿ ಮಂಡಿಸಿದ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಎಲ್ಲ ವಿಷಯಗಳ ಮೇಲೆ ತಾವು ಸರ್ವಾನುಮತದಿಂದ ಮಂಜೂರಿ ಕೊಟ್ಟದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ವಾರ್ಷಿಕ ಮಹಾಸಭೆ ಒಂದು ಒಳ್ಳೆಯ ವಾತಾವರಣದಲ್ಲಿ, ಅಂದರೆ ಒಳ್ಳೆಯ ಡಿಸ್ಕಷನ್ ಜೊತೆಗೆ ಇವತ್ತು ಮುಗಿತಾ ಇದೆ. ಇವತ್ತು ಶತಮಾನೋತ್ಸವ, ಅಂದರೆ 10ನೇ ವರ್ಷ ನಾವು ಕಾಲಿಡ್ತೇವೆ ಅಂದ ಕೂಡಲೇ ನಾವು ಕಾರ್ಯಕ್ರಮ ಮಾಡಬೇಕು, ಇವತ್ತು ಇಷ್ಟು ಬೆಳಿಬೇಕಂತ ತಾವು ಎಲ್ಲರೂ ಕೂಡ ಇಚ್ಛೆಯನ್ನು ವ್ಯಕ್ತ ಮಾಡ್ತೀರಿ. ಆದರೂ ಕೂಡ ಇವತ್ತು ಶುರು ಹಂತಿನಲ್ಲಿ ಯಾವುದಾದ್ರೂ ಸಂಸ್ಥೆ ಪ್ರಾರಂಭ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಇದ್ದೇ ಇರ್ತದೆ. ಯಾಕಂದ್ರೆ ಆಮೇಲೆ ಅದು ಓಡಾಕೈತಂದ್ರೆ ಯಾರೂ ಕೇಳಂಗಿಲ್ಲ, ಯಾರಿಗೂ ಹೇಳೋದು ಕಾರಣ ಇಲ್ಲ. ಆದರೆ ಮೊದಲಿಗೆ ನಾವು ನಿರ್ದೇಶಕ ಮಂಡಳಿ ಇರ್ಬೋದು, ಇರ್ತಕ್ಕಂಥ ಸದಸ್ಯರು ಇರ್ಬೋದು, ಅಲ್ಲಿ ಒಂದು ಒತ್ತನ್ನು ಕೊಟ್ಟು ಅಥವಾ ಟೈಮನ್ನು ಕೊಟ್ಟು ಸ್ವಲ್ಪ ಹೆಚ್ಚಿನ ನಾವು ಒಂದು ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಿದ್ರೆ ಇದು ಮುಂದೆ ಬೆಳೆಯಲು ಇದು ಅನುಕೂಲ ಆಗ್ತದೆ. ಯಾಕಂದರೆ ಇನ್ನೂವರೆಗೆ ನಾವು ಇರ್ತಂಥ ಎಲ್ಲ ನಿರ್ದೇಶಕರು ಇರ್ಬೋದು, ನಾನಿರ್ಬೋದು, ಭಾಳ ಟೈಮ್ ಕೊಡೋಕೆ ಸಾಧ್ಯ ಆಗಿಲ್ಲ. ಅದು ನಮಗೂ ಕೂಡ ಅದು ಒಂದು ಕೆಟ್ಟ ಅನಿಸ್ತದೆ. ಆದರೆ ಮುಂದಿನ ದಿನಮಾನದಲ್ಲಿ ಈ ಒಂದು ಸಂಸ್ಥೆಯನ್ನು ಒಳ್ಳೆಯದಿರ್ತದೆ. ಸ್ವಂತ ಕಟ್ಟಡ ಹೊಂದಬೇಕು, ಸ್ವಂತ ಸ್ಟಾಫ್ ಹೊಂದಬೇಕು. ಇದರಲ್ಲಿ ಮೆಂಬರ್ಶಿಪ್ ಕೂಡ ಹೆಚ್ಚಿಗೆ ಆಗಬೇಕಾದ್ರೆ ತನ್ನಟಕ್ಕೆ ತಾನು ಆಗೋದಿಲ್ಲ. ನಾವು ಎಲ್ಲ ನಿರ್ದೇಶಕರು ತಮ್ಮ ಜಿಲ್ಲೆಯಲ್ಲಿ ಹೋಗಿ ನಾವು ಮಾಡೋದಂದ್ರೆ ಬಹುತೇಕ ನಾವು ಇವತ್ತು ಒಂದು 10ನೇ ವರ್ಷ ಇರೋದ್ರಿಂದ ಒಂದು ನಿಶ್ಚಯವನ್ನು ಮಾಡಬೇಕಾಗ್ತದೆ. ಇವತ್ತು ಏನು ಮೆಂಬರ್ ಇದಾರು 11ನೇ ವರ್ಷದಲ್ಲಿ ಇದರ ಡಬಲ್ ಆಗಬೇಕಂತ ನಾವು ನಾವು ಎಲ್ಲರೂ ಸೇರಿ ಮಾಡಬೇಕು. ಅಂದ್ರೆ ನಾವು ಕೂಡ ಜವಾಬ್ದಾರಿ ತೆಗೆದು ಎಲ್ಲ ನಿರ್ದೇಶಕ ಮಂಡಳಿ ಕೂಡ ನೀವು ಕೂಡ ನಿಮ್ಮ ಜಿಲ್ಲೆಗಳ ಸಹಕಾರ ಮಾಡಿದ್ರೆ ಆದ್ರೆ ಇದು ಆಗ್ಬೋದು. ಆದ್ರೆ ನಾನು ಇಲ್ಲಿ ಬೋರ್ಡ್ ಮೀಟಿಂಗ್ ನಡೀತಾ ಇದ್ದಾಗ ಒಂದು ಸಜೆಷನ್ ಹೇಳಿದೆ. ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಮತ್ತು ಪ್ರಾಥಮಿಕ ಸಹಕಾರ ಸಂಘಗಳಿಗೆ 50,002 ಷೇರುಗಳದಾವು. ಅದನ್ನು ನಾವು ಹಿರಿಯ ನಮ್ಮ ಏನು ಸಂಸ್ಥಾಪಕರಾದ SS ಪಾಟೀಲ್ ಇರ್ಬೋದು, ಮಾಜಿ ಸಚಿವರಾದ SS ಪಾಟೀಲ್ ಇರ್ಬೋದು, ಮತ್ತು ಹಿರಿಯ ನಿರ್ದೇಶಕರ ಜೊತೆ ಮತ್ತು ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅದನ್ನ ಏನಾದರೂ 50,000 ಮಾಡಬಹುದೇನೋ ಅಂತ ಒಂದು ವಿಚಾರ. ಅಂದ್ರೆ ಇವತ್ತು ಸರ್ವಸಾಮಾನ್ಯ ಎಲ್ಲ ಸಂಸ್ಥೆಗಳು ನಮ್ಮಲ್ಲಿ ಭಾಗವಹಿಸೋ ವಿಚಾರದಿಂದ ನಾವು ಇದು ಒಂದು ಮಾಡುವಂಥ ವಿಚಾರ ಅಂದ್ರೆ ಮತ್ತೆ 3ದಲ್ಲಿ ನಾವು ಅದು, ಯಾಕಂದ್ರೆ ಮತ್ತೆ ಸ್ಪೆಷಲ್ GB ಮಾಡ್ಬೇಕು. ನಾವು ಸ್ಪೆಷಲ್ GB ಮಾಡಿ ಅದನ್ನ ಮಂಜೂರು ಮಾಡಿ ಬಹಳ ಅಮೆಂಡ್ಮೆಂಟ್ ಮಾಡಿ ನಾವು ಎಲ್ಲರ ಮುಂದೆ ಹೋಗ್ಬೇಕಾಗ್ತದೆ. ಅಂದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಯಾಕಂದ್ರೆ ಇವತ್ತು ಇದ್ದವ್ರು ಅಷ್ಟೇ ಬರ್ತಾರೋ, ಇಲ್ಲದವ್ರು ಇಲ್ಲ ಹಂಗಾಗ್ತದೆ. ಶುರುವಿನಲ್ಲಿ ಮಾಡಿ ಮತ್ತೆ ಬೇಕಾದ್ರೆ ಒಳ್ಳೆಯ ದೃಷ್ಟಿಯಲ್ಲಿ ನಡೆದ್ರೆ ಮತ್ತೊಂದು 50,000 ನಾವು ಕೇಳ್ಬೋದು ಅವರ ಹತ್ರ. ಆಳಂದ ಕ್ಷೇತ್ರ ಶಾಸಕರಾಗಿದ್ದ BR ಪಾಟೀಲ್ ರವರು ಮಾತನಾಡಿ, ಬಸವೇಶ್ವರ ಸುದ್ದಿ ಸಂಸ್ಥೆ ಹೆಸರಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಅಭಿನಂದನೀಯ ಅಂಶವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಬಸವಣ್ಣನವರು ಜಾತ್ಯತೀತವಾದಿಯಾಗಿರ್ತಕ್ಕಂಥವ್ರು. ಅವರ ನಿಲುವುಗಳು, ಅವರ ಸಲಹೆಗಳು, ಅವರ ಮಾರ್ಗದರ್ಶನಗಳು, ಅವರ ವಚನಗಳು ಇಂದಿಗೂ ಪ್ರಸ್ತುತವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಹೆಸರಿನಲ್ಲಿ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಇದು ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತುಗಳನ್ನು ಆಡಿ, ಈ ಮಾಧ್ಯಮ ಸಂಸ್ಥೆ ಏನು ಚಾನಲ್ ಆರಂಭವನ್ನು ಮಾಡಬೇಕು ಅನ್ನುವಂಥ ಪೂರ್ವಭಾವಿಯಾಗಿ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದೆ, ನಿಜಕ್ಕೂ ಅಭಿನಂದನೆಗಳು. ಆದರೆ ಸಿದ್ಧಾಂತದ ಮೇಲಿನ ಮಾಧ್ಯಮ ಯಶಸ್ವಿಯಾಗುತ್ತಾ ಅನ್ನುವ ಅನುಮಾನವನ್ನು ಕೂಡ ವ್ಯಕ್ತಪಡಿಸೋರು. ಇವತ್ತು ಬರೀ ನೆಗೆಟಿವ್ ಅಂತಲೇ ಹೋಗ್ತಾ ಇದೆ. ಪ್ರತಿಯೊಂದು TV ಚಾನೆಲ್ಗಳು, ಯೂಟ್ಯೂಬ್ ಚಾನೆಲ್ಗಳು ಬೇಡವಾದ ಅಂಶಗಳನ್ನೇ ಸಾರ್ವಜನಿಕರ ತಲೆಯಲ್ಲಿ ತುಂಬುತ್ತಿರುವಾಗ ಸಿದ್ಧಾಂತದ ಮೇಲಿನ ಮಾಧ್ಯಮ ಯಶಸ್ವಿಯಾಗುತ್ತಾ ಅನ್ನುವಂಥ ಒಂದು ಸಣ್ಣ ಅನುಮಾನ ನನ್ನನ್ನು ಕಾಡ್ತಾ ಇದ್ದರೂ ಕೂಡ ಸಿದ್ಧಾಂತದ ಮೇಲಿನ ಈ ರೀತಿಯ ಹೊಸ ಚಿಂತನೆ, ಸಹಕಾರ ಕ್ಷೇತ್ರದ ಆಲೋಚನೆಯತ್ತ ಹೋಗ್ತಾ ಇರತಕ್ಕಂಥ ಸಹಕಾರ TV ಯಶಸ್ವಿಯಾಗಲಿ ಎನ್ನುವಂಥ ಶುಭಾಶಯವನ್ನು ಕೋರು. ಜಗತ್ತಿನಲ್ಲಿ ಸ್ಪರ್ಧೆ ನಡೀತಾ ಇದೆ. ಯಾರು ಗಟ್ಟಿರ್ತಾರೆ, ಯಾರು ಶಕ್ತಿವಾನರಿರ್ತಾರೆ, ಯಾರು ಬಲವಾನರಿರ್ತಾರೆ, ಅವರೇ ಮುಂದೆ ಹೋಗ್ತಾರೆ. ಈ ಸಿದ್ಧಾಂತದ ಮೇಲೆ ಆದಂಥ ಮಾಧ್ಯಮ ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ, ಆಗಬಾರ್ದು ಅಂತಲ್ಲ, ಸ್ವಲ್ಪ ಅನುಮಾನ ನನಗೆ. ಯಾಕಂದರೆ ಈ TV ಚಾನೆಲ್ಗಳು ಬಂದು ಎಲ್ಲ ಹೊಲಸು ಮಾಡಿದ್ದಾವೆ. ಯೂಟ್ಯೂಬ್ಗಳು ಬಂದು 108 ಸುದ್ದಿಗಳನ್ನು, ಸುಳ್ಳು, ಕೆಟ್ಟದು, ಏನು ಆಧಾರ ಇಲ್ಲದಂಥದ್ದು, ಜನರು ಅಭಿರುಚಿನೂ ಕೂಡ ಆ ಕಡೆ ಇರ್ತದೆ. ರಚನಾತ್ಮಕ ಕೆಲಸಗಳೇ ಇರೋದಿಲ್ಲ. ಇದು ರಚನಾತ್ಮಕ ಕೆಲಸ. ಇದು ಬಸವೇಶ್ವರ ಹೆಸರಿನಲ್ಲಿ ಒಂದು ಸಹಕಾರಿ ಸಂಘ ನಡೆಸಿ ಸುದ್ದಿ ಮಾಧ್ಯಮ ದೇಶದಲ್ಲಿ ಎಲ್ಲಿ ಇಲ್ಲ. ನಾನು ಅದನ್ನೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳೋ ಮಾತಿಗೆ ಹೋಗ್ತೀನಿ, ಎಲ್ಲಿ ಕೂಡ ಇಲ್ಲ. ಇದು ಏನೋ SS ಪಾಟೀಲರು
ಭಾಳ ಇಳಿ ವಯಸ್ಸಿನಲ್ಲಿ 92 ವರ್ಷ ಅವರಿಗೀಗ. ಇವತ್ತು ಉತ್ಸಾಹ ಕಡಿಮೆ ಇಲ್ಲ. ದೈಹಿಕವಾಗಿ ಸ್ವಲ್ಪ ಬಳಲಿದ್ದಾರೆ, ಅವ್ರು ಬರೋಕ್ಕಾಗಿಲ್ಲ. ಆದರೆ ಇನ್ನೂ ಉತ್ಸಾಹ ಇದೆ. ಅವ್ರ ಕಲ್ಪನೆ ಮೇರೆಗೆ ಆದಂಥ ಇದೊಂದು ಸಂಘ. ಇದಕ್ಕೆ ಮಧ್ಯಪ್ರಸಾದ್ ಭಾಳ ಸಹಾಯ ಮಾಡಿದ್ರು. ಇದು ರಿಜಿಸ್ಟ್ರೇಷನ್ ಆಗೋದಕ್ಕೆ ಸಹಾಯ ಮಾಡಿದ್ರು, ಎಲ್ಲ ರೀತಿ ಬೆಂಬಲ ಕೊಟ್ಟರು. ಸರ್ಕಾರದಲ್ಲಿ ಒಂದು ಅನುಮಾನ ಇದೆ, ನಾನು ನೋಡಿದ್ದೀನಿ. ಏನೋ ಸಹಕಾರಿ ಸಂಘಗಳ ಬಗ್ಗೆ ಒಂದು ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ಯಾಕೋ ಏನೋ ಗೊತ್ತಿಲ್ಲ. ಕೆಲವು ಘಟನೆಗಳಾಗಿರ್ಬೋದು, ಕೆಲವು ಕಡೆ ಅವ್ಯವಹಾರ ಆಗಿರ್ಬೋದು, ಕೆಲವು ಕಡೆ ಲೂಟಿ ಆಗಿರ್ಬೋದು, ಹಾಳಾಗಿರ್ಬೋದು. ಆದರೆ ಅದೇ ಚಸ್ಮಾಲಿಂದ ಎಲ್ಲರಿಗೂ ನೋಡ್ಬಾರ್ದು, ಅದೇ ಕನ್ನಡಕದಿಂದ ಎಲ್ಲರಿಗೂ ನೋಡಬಾರ್ದು. ಯಾರು ನಿಜವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲ ಕೊಡಬೇಕಾದಂಥದ್ದು ಕೆಲಸ ಸರ್ಕಾರದ. ಹಾಗಾಗಿ ಸ್ಪರ್ಧೆ ಜಗತ್ತಿನಲ್ಲಿ ನೀವು ಮುಂದೆ ಹೋಗಬೇಕು, ಗೆಲ್ಲಬೇಕಾಗಿದ್ರೆ ಭಾಳ ಕಷ್ಟಪಡಬೇಕಾಗ್ತದೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದಾಗೆ, ಅಣ್ಣಾ ಸಾಹೇಬ್ ಜೊಲ್ಲೆ ಮನಸ್ಸು ಮಾಡಿದ್ರೆ ಖಂಡಿತ 2 ಪಟ್ಟಲ್ಲ 3 ಪಟ್ಟು ಆಗ್ಬೋದು. ಯಾಕಂದರೆ ಅವ್ರ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೂಡ ಇದೆ. ಎಲ್ಲ ಕಾರ್ಖಾನೆಗಳಿಗೆ ಸದಸ್ಯರಾಗಬೇಕಂದ್ರೆ ದೊಡ್ಡ ಮತ್ತೇನಲ್ಲ, 1 ಲಕ್ಷ ಕೊಟ್ಟು ಅದು ಆಗ್ಬೋದು. ಆಮೇಲೆ ಎಲ್ಲ DCG ಬ್ಯಾಂಕ್ಗಳು ಮೆಂಬರ್ ಆದರೆ ಅದನ್ನು ಒಳ್ಳೆಯದೆ. PLD ಬ್ಯಾಂಕ್ಗಳು ಒಂದು ಮೆಂಬರ್ ಆದರೆ ಅದು ಒಳ್ಳೆಯದೆ. ಹೀಗೆ ಮೆಂಬರ್ಶಿಪ್ಪನ್ನು ಜಾಸ್ತಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು ಈ ಸಲ ಹೇಳಿದ್ದಾರೆ, ನಾನು ಹೆಚ್ಚಿಗೆ ಸಮಯ ಕೊಟ್ಟೋಕ್ಕಾಗಿಲ್ಲ, ಸಮಯ ಕೊಡ್ತೀನಿ ಅಂತ. ಭಾಳ ಸಂತೋಷ, ಅವರಿಗೆ ನಾನು ಅಭಿನಂದಿಸ್ತೀನಿ. ಇದೇ ಥರ ಸಮಯವನ್ನು ಕೊಡಬೇಕು ಅಂತ ನಾನು ಹೇಳ್ತಾ, ಈ ಒಂದೇ ಒಂದು ವಿನಂತಿ, ಬಸವೇಶ್ವರ ಹೆಸರ ಮೇಲೆ, ಯಾಕಂದರೆ ಅಣ್ಣಾ ಸಾಹೇಬ್ ಜೊಲ್ಲೆನೂ ಕೂಡ ಬಸವಣ್ಣನ ಭಕ್ತರೆ. ಜಂತಿಕರು ಅದೇ ಬಸವಣ್ಣನ ಜಾಗದಿಂದ ಬಂದಿದ್ದಾರೆ. ಇಲ್ಲಿ ಯಾವುದೇ ಸಿದ್ಧಾಂತದ ವಾಸನೆ ಬರಬಾರ್ದು, ಇಲ್ಲಿ ಬರಬಾರ್ದು. ಯಾಕಂದರೆ ಸ್ವಲ್ಪ ಅನುಮಾನ ಇದೆ, ಇವರೇನೋ ಎಲ್ಲ ಸೇರಿ ತಮ್ಮ ಒಳಗಡೆ ಹಾಕೋಬೇಕಂತ ಮಾಡ್ತಾ ಇದ್ದಾರೆ. ಇದು ಸಿದ್ಧಾಂತ ವಾಸನೆ ಬರಬಾರ್ದು. ಬಸವಣ್ಣ ಅಂದರೆ ಮೋಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ಅಂಡ್ ಸೋಷಲಿಸ್ಟು. ಇದು ಸೋಷಲಿಸ್ಟ್ ಮೂಮೆಂಟ್, ಇದೊಂದು ಸಮಾಜವಾದಿ ಮೂಮೆಂಟೇ. ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರಗಳನ್ನು ಸಹಕಾರ ರಂಗದಲ್ಲಿ ಕೊಟ್ಟದ್ದು ಇಸ್ರೇಲ್ ಅಂತ ಅದ್ಭುತ ದೇಶ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಲ್ಲಿ ಆಸ್ಪತ್ರೆ, ಬ್ಯಾಂಕು, ಟ್ರಾನ್ಸ್ಪೋರ್ಟು, ಇಂಟರ್ನ್ಯಾಷನಲ್ ಟ್ರೇಡು, ಮಾರ್ಕೆಟು, ಇವನ್ ಏರ್ಲೈನ್ಸು ಎಲ್ಲನೂ ಸಹಕಾರ ರಂಗದಲ್ಲಿದೆ. ಬದುಕು ಕೂಡ ಸಹಕಾರ ರಂಗದಲ್ಲಿದೆ. ನಮ್ಮಲ್ಲಿ ಹಿಂದೆ ಬದುಕು ಕೂಡ ಸಹಕಾರ ರಂಗದಲ್ಲಿ ಇತ್ತು. ಆದರೆ ಇತ್ತೀಚೆಗೆ ಅದು ಒಡೆದು ಹೋಗಿ ಕುಟುಂಬಗಳೆಲ್ಲ ಡಿವೈಡ್ ಅದು ಏಕತ್ರಿತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ, ಅದು ಒಂದು ಸಹಕಾರನೇ. ಇವತ್ತು ಅದು ಕಾಣ್ತಾ ಇಲ್ಲ. ಇನ್ನು ಕರ್ನಾಟಕ ರಾಜ್ಯ ಬಸವೇಶ್ವರ ಮಾಧ್ಯಮ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ ಜಾಂತಿಕರ್ ಅವರು ಮಾತಾಡ್ತಾ ಅವರೊಂದು ಅಂಶವನ್ನು ಹೇಳಿದ್ರು. 10 ವರ್ಷ ಆಗಿರ್ತಕ್ಕಂಥದ್ದೇ ನಮಗೆ ನಿಜಕ್ಕೂ ಸಂತಸ ತಂದಿದೆ. ಈ 10 ವರ್ಷಗಳಿಗೆ ಉತ್ತಮವಾದ ಕೆಲಸವನ್ನು ಮುಂದಿನಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಆಲೋಚನೆಯನ್ನು ಮಾಡೋಣ. ಒಂದು ಬಹುದೊಡ್ಡದಾಗಿರ್ತಕ್ಕಂಥ TV ಕೂಡ ಆರಂಭವನ್ನು ಮಾಡಬೇಕು, ಮಾಧ್ಯಮವನ್ನು ಆರಂಭ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. SS ಪಾಟೀಲ್ರವರು ಇದಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ. ಯಾವುದೇ ಕಾರಣಕ್ಕೂ ಈ ಹೆಸರನ್ನು ಬದಲಾಯಿಸಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ SS ಪಾಟೀಲ್ರವರು ಕೊಟ್ಟಿದ್ದಾರೆ ಅಂತ ಹೇಳಿ, ಧನಾತ್ಮಕ ಅಂಶವನ್ನು ರೂಢಿಸಿಕೊಳ್ಳಲು ಸಹಕಾರಿಗಳಿಗೆ ಸಹಕಾರವಾಗಲು ಈ ಸಹಕಾರಿ TV ಆರಂಭ ಮಾಡಲಾಗಿದೆ ಅನ್ನುವಂಥ ಮಾತುಗಳನ್ನು ಗುರುನಾಥ್ ಜಾಂತಿಕರ್ ಅವರು ಹೇಳಿದರು. ಅವರು ಇನ್ನೊಂದು ಅಂಶವನ್ನು ಹೇಳಿದ್ರು, ಈ ಸಹಕಾರಿಗಳ ಮಧ್ಯದೊಳಗೆ ಧನಾತ್ಮಕ ಅಂಶ ಬಿತ್ತಬೇಕು, ಕೇವಲ ಋಣಾತ್ಮಕ ಅಂಶ ಬಿತ್ತಲಾಗುತ್ತಿದೆ, ಬರೀ ನೆಗೆಟಿವೇ ಆಗ್ತಾ ಇದೆ, ಅದಾಗಬಾರ್ದು. ಪಾಸಿಟಿವ್ ಥಿಂಕಿಂಗ್ ಹೋಗಬೇಕು, ಪಾಸಿಟಿವ್ ಅಂಶ ಹೋಗಬೇಕು. ಅದರ ಆಲೋಚನೆಗಳ ಮೂಲಕವಾಗಿ ಈ ಸಹಕಾರ TV ಕೆಲಸ ಮಾಡಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಮಾಡುತ್ತೆ. ನಿಮ್ಮೆಲ್ಲರ ಸಹಕಾರದ ಅಗತ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಆಡಿದ್ರು. ಅವರು ಇನ್ನಷ್ಟು ವಿಷಯಗಳನ್ನು ಮುಂದುವರಿಸ್ತಾ, ಸಹಕಾರಿ TV ಮುಂದಿನ ದಿನಗಳೊಳಗೆ ಅತ್ಯುತ್ತಮ ಮಟ್ಟದ ದೊಡ್ಡ ಸಂಸ್ಥೆಯಾಗಿ ಬೆಳೆಯುತ್ತೆ. ಆಗ ಯಾರಾದರೂ ಶೇರ್ ಕೊಡಲಿಕ್ಕೆ ಬಂದರೆ ನಾವು ಶೇರ್ ತೆಗೆದುಕೊಳ್ಳುವುದಿಲ್ಲ. ಈಗ ಯಾರು ಶೇರ್ ಕೊಟ್ಟಿರ್ತಾರೆ ಅವ್ರನ್ನ ಉಳಿಸ್ಕೊಳ್ತೇವೆ, ಅವ್ರಿಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಸಹಕಾರಿ TVಗೆ ಸುದ್ದಿಗಳನ್ನು ಕಳಿಸಿಕೊಟ್ಟು ಸಹಕಾರ TVಯ ಭದ್ರ ಬುನಾದಿಗೆ ಎಲ್ಲ ಸಹಕಾರಿಗಳು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತುಗಳನ್ನು ಆಡಿದ್ರು. ನಿರ್ದೇಶಕರಾಗಿರ್ತಕ್ಕಂಥ ಮಂಜುಳಾ ಪಾಟೀಲ್ರವರು ವಂದನಾರ್ಪಣೆಯನ್ನು ಮಾಡಿದ್ರು. ಒಟ್ಟಾರೆ ಕಾರ್ಯಕ್ರಮದ ಸಂಪೂರ್ಣ ಸಂಕ್ಷಿಪ್ತ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅದ್ಭುತವಾದಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಆಗಿನ ಒಂದು 10 ವರ್ಷದ ಹಿಂದೆ ಇಲ್ಲೇ ಬೆಂಗಳೂರು ಮಹಾನಗರದ ಪ್ಯಾರಡೈಸ್ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಕರೆದು ಹಿಂದಿನ ಸಹಕಾರ ಸಚಿವರು,
ಹಿರಿಯ ಸಹಕಾರಿಗಳು, ಸಹಕಾರ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು. ಅವರು ಸಹಕಾರ ಸಚಿವರಾದಂಥ ಸಂದರ್ಭ ಅನೇಕ ಬದಲಾವಣೆಗಳನ್ನು ಸಹಕಾರ ಕ್ಷೇತ್ರದಲ್ಲಿ ತಂದಿರತಕ್ಕಂಥ ಮಾನ್ಯ SS ಪಾಟೀಲ್ ಅವರು ಒಂದು ಸಭೆಯನ್ನು ಕರೆದು ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕ್ಷೇತ್ರವನ್ನು ಇದೆ, ಅನೇಕ ವ್ಯಕ್ತಿಗಳು ವೈಯಕ್ತಿಕವಾಗಿ ಒಂದು ಚಾನಲನ್ನು ನಡೆಸ್ತಾರೆ, ಆದರೆ ನಮ್ದು ಇಷ್ಟು ದೊಡ್ಡ ಕ್ಷೇತ್ರ ಇದ್ದರೂ ಕೂಡ ಒಂದು ಚಾನಲನ್ನು ನಾವು ಯಾಕೆ ನಡೆಸಬಾರ್ದು, ಒಂದು ಪತ್ರಿಕೆಯನ್ನು ಯಾಕೆ ನಡೆಸಬಾರ್ದು, ಮತ್ತು ಮಾಸಿಕ ಪತ್ರಿಕೆಯನ್ನು ಯಾಕೆ ತರಬಾರ್ದು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲರೂ ನೋಡ್ತೀವಿ. ಒಂದು ಸಹಕಾರ ಸಂಸ್ಥೆ ಸ್ವಲ್ಪ ಏನಾದರೂ ಅಸ್ತವ್ಯಸ್ತ ಆಗಿದರೆ, ಸ್ವಲ್ಪ ವ್ಯತ್ಯಾಸಗಳನ್ನು ಸಹಕಾರ ಕ್ಷೇತ್ರ ಒಂದು ಯಾವುದೋ ಸಹಕಾರಿ ಸಂಸ್ಥೆಯನ್ನು ಮಾಡಿದಾಗ ಅಲ್ಲಿನ ಆಡಳಿತ ಮಂಡಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವಿಜೃಂಭಣೆಯಿಂದ ಋಣಾತ್ಮಕವಾಗಿ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ಅವರು ಕಂಡು ಅದನ್ನು ಹೋಗಬೇಕು. ಅನೇಕ ಒಳ್ಳೆಯ ಕಾರ್ಯಗಳನ್ನು ಸಹಕಾರ ಚಳುವಳಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದೆ, ಸಾಕಷ್ಟು ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು ಇದೆ. ಇದನ್ನು ಮಾಡಲಾರದೆ ಬರೀ ಋಣಾತ್ಮಕವಾದಂಥ ಅಂಶಗಳನ್ನು ಮಾತ್ರ ಇಲ್ಲಿ ಪ್ರದರ್ಶನವನ್ನು ಆಗ್ತಾ ಇದೆ. ಅದನ್ನು ತಡಿಬೇಕು. ಸಹಕಾರ ಚಳುವಳಿಯನ್ನು ಒಳ್ಳೆಯ ಧನಾತ್ಮಕ ಕೆಲಸವನ್ನು ಮಾಡಿದೆ. ಹೀಗಾಗಿ ಒಂದು ಜನರ ಮಧ್ಯದಲ್ಲಿ, ಸಮಾಜದ ಮಧ್ಯದಲ್ಲಿ, ಸಹಕಾರಿಗಳ ಮಧ್ಯದಲ್ಲಿ ಒಂದು ಧನಾತ್ಮಕ ವಿಚಾರವನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಹಕಾರ ಒಂದು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ಅಂತಕ್ಕಂಥದ್ದನ್ನು ಸಂಸ್ಥೆಯನ್ನು ಪ್ರಾರಂಭ ಮಾಡಿಸಿ ಅದರ ಮೂಲಕ ಅವರು ಹೇಳಿದರು, ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಸಹಕಾರಿ ಸಂಸ್ಥೆಗಳು ಇದರ ಸದಸ್ಯತ್ವ ಆಗ್ತವೆ, ಆದಷ್ಟು ಶೀಘ್ರದಲ್ಲಿ ಈ ಚಾನಲನ್ನು ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ರು. ಅದನ್ನು ಪ್ರಾರಂಭ ಮಾಡಿದರು. ಅದನ್ನು ನಾವು ಪ್ರವರ್ತಕರ ಸಭೆ ಅಂತ ಹೇಳಿ ನಾವು ಅದನ್ನು ಪರಿಗಣಿಸಿ ಅದನ್ನು ನಾವು ಆಗಿನ ಸಹಕಾರಿ ಸಚಿವರಾದಂಥ ಸಜ್ಜನ ಮತ್ತು ಸರಳಿಕೆಗೆ ಮತ್ತು ಉತ್ತಮವಾದಂಥ ಸ್ಪಂದನೆ ಮಾಡ್ತಕ್ಕಂಥ ಮಹದೇವ್ ಪ್ರಸಾದ್ ಅವರು ಸಹಕಾರಿ ಸಚಿವರಾಗಿದ್ದರು. ಅದನ್ನು ಕೂಡಲೇ ನೋಂದಣಿ ಮಾಡಿಕೊಡಲಿಕ್ಕೆ ಆದೇಶವನ್ನು ಅಧಿಕಾರಿಗಳಿಗೆ ಮಾಡಿದರು. ಅವರು ಕೂಡ ನಾವು ಈ ಸಂದರ್ಭ ನೆನೆಸಲೇಬೇಕಾಗತ್ತೆ. ಈ ಒಂದು ಮಹಾಮಂಡಳದ ಬೈಲಾವನ್ನು ರಚನೆ ಮಾಡಿರ್ತಕ್ಕಂಥ ಪರಶಿವಮೂರ್ತಿಯವರು ಆಗಿನ ಹಿಂದಿನ ಅಡಿಷನಲ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಆಗಿ ಅವ್ರು ನಿವೃತ್ತಿ ಆದಂಥವ್ರು. ಅವ್ರದ್ದು ಕೂಡ ಆಸೆ ಭಾಳಷ್ಟಿತ್ತು. ಅವರು ಕೂಡ ನಮ್ಮ ಈ ಷೇರು ಸಂಗ್ರಹಕ್ಕಾಗಿ ಮೈಸೂರು ಡಿವಿಷನ್ನಲ್ಲಿ ಬಂದು ನಮ್ಮ ಜೊತೆ ಪ್ರವಾಸವನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಶೇರ್ ತೆಗೆದುಕೊಳ್ಬೇಕಂತ ಕೂಡ ಅವರು ಕೂಡ ಹೇಳಿದ್ದಾರೆ. ಹೀಗೆ ಅನೇಕ ಸಹಕಾರಿಗಳು, ಅನೇಕ ಹಿರಿಯರು ಇದು ಆಗಬೇಕು ಅಂತಕ್ಕಂಥ ಆಸೆ ಎಲ್ಲರದ್ದು ಕೂಡ ಇದೆ. ಅದು ಪ್ರವಾಸವನ್ನು ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ಎಲ್ಲಿ ಯಾವುದೇ ತಾಲೂಕ ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಯಾರು ಆಗಲ್ಲ ರೀ ಋಣಾತ್ಮಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಮಾಡಬೇಕು, ಚೆನ್ನಾಗಿದೆ, ನಮ್ಮ ಆಡಳಿತ ಮಂಡಳಿಯಲ್ಲಿ ಇಟ್ಕೊಂಡು ನಾವು ಪಾಸ್ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಹೇಳಿದ್ದಾರೆ. ನನ್ನ ಜೊತೆಗೆ ಅನೇಕ ಎಲ್ಲ ನಿರ್ದೇಶಕರು ಕೂಡ ಇಲ್ಲಿ SS ಪಾಟೀಲ್ ಇರ್ಬೋದು, ವೀರೇಶ್ ಸರ್ ಇರ್ಬೋದು, ಅವರು ನಾವು ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಓಡಾಟವನ್ನು ಮಾಡಿದ್ದೇವೆ ನಾವು, ವೀರೇಶ್ ಸರ್ ಕೂಡ. ಹೀಗೆ ಅನೇಕ ಜನರು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಇವತ್ತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಇವೇನು ಸದಸ್ಯತ್ವವನ್ನು ದ್ವಿಗುಣವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಆಡಳಿತ ಮಂಡಳಿಯವರು ಮನಸ್ಸು ಮಾಡಿದರೆ ಅವರು ಹೇಳಿರ್ತಕ್ಕಂಥ ಗುರಿಯನ್ನು ಮುಟ್ಟಲಿಕ್ಕೆ ಅತ್ಯಂತ ಸುಲಭ. ಪ್ರತಿಯೊಬ್ಬ ನಿರ್ದೇಶಕರು ನಾನು ಒಬ್ಬೊಬ್ಬರು ಒಂದು 10 ಸಂಸ್ಥೆ ನಾವು ಸದಸ್ಯತ್ವವನ್ನು ಮಾಡ್ತೀನಿ ಅಂತಂದರೆ 200 ಸದಸ್ಯತ್ವ ಆಗುತ್ತೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇವತ್ತು ದಶಮಾನೋತ್ಸವದ ಇದರಲ್ಲಿ ನಾವೆಲ್ಲ ಒಂದು ಪಣವನ್ನು ತೊಡಬೇಕಾಗಿದೆ, ಒಂದು ಛಲವನ್ನು ನಾವು ಪಡಬೇಕಾಗಿದೆ. ಬಸವಣ್ಣರು ಹೇಳಿದರು, ಛಲ ಬೇಕು ಶರಣಂಗೆ ಅಂತ. ಹಾಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಆಡಳಿತ ಮಂಡಳಿ ಮತ್ತು ನೀವು ಇಲ್ಲಿ ಎಲ್ಲ ಸಹಕಾರಿಗಳಿಗೂ ಕೂಡ ಇದು ನಾವು ಕೂಡ ನಾವು ನಿಮಿತ್ತವಾಗಿ ಇಲ್ಲಿ ಕೂತಿದ್ದೀವಿ. ಇವತ್ತು ನಾವಿರ್ತೀವಿ, ನಾಳೆ ನೀವು ಬರ್ಬೋದು. ಹೀಗಾಗಿ ಛಲ ಬೇಕು ಶರಣಂಗೆ, ಪರ ಧನವಲ್ಲ ಪರ ಸತಿಯವಲ್ಲನೆಂಬ ಪರ ಇದನ್ನು ಈ ಛಲವನ್ನು ನಾವು ಸಹಕಾರಿಗಳಿಗೆ ಏನಿರಬೇಕು ಅಂದ್ರೆ ನಮ್ಮೆಲ್ಲರಿಗೆ ಏನ್ಬೇಕು ಅಂದ್ರೆ ಬರ್ತಕ್ಕಂಥ 1 ವರ್ಷ 2 ವರ್ಷದಲ್ಲಿ ಈ TV ಚಾನಲನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಯಾವ ಮನುಷ್ಯನು ಚಾಲೆಂಜ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅಣ್ಣಾ ಸಾಹೇಬರು ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದರು, ಏನು ಹುಚ್ಚು ಹಿಡಿಬೇಕಂದ, ಹುಚ್ಚು ಹಿಡಿಯತನ ಮದುವೆ ಆಗದ ಹುಚ್ಚು ಅಂದ್ರೆ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಸಹಕಾರಿಗಳಿಗೆ ಎಲ್ಲರಿಗೆ ಯಾವ್ದಾರು ಹುಚ್ಚು ಹಿಡಿಬೇಕು ಅಂತಂದ್ರೆ ಈ ಸಹಕಾರಿ TV ಅಂತಕ್ಕಂಥ ಚಲನೆಲ್ಲ ನಾವು ಮಾಡೇ ತೀರ್ತೀವಿ ಅಂತಕ್ಕಂಥ ಹುಚ್ಚನ್ನು ನಮ್ಗೆ ಹಿಡಿಬೇಕಾಗಿದೆ. ನೆರವೇರಿಸಿಕೊಟ್ಟಂತಹ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾನ್ಯ ನಿರ್ದೇಶಕರಾದಂತಹ ಶ್ರೀಮತಿ ಮಂಜುಳಾ ಪಾಟೀಲ್ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತೇನೆ. ವಂದನಾರ್ಪಣೆಗಿಂತ ಮುಂಚೆ ನಾನು ಕೆಲವೊಂದು ಅನಿಸಿಕೆಗಳನ್ನ ಹೇಳ್ತೇನೆ. ಇಲ್ಲಿವರೆಗೂ 10 ವರ್ಷ ಆಯಿತು, ನಾವು ಇನ್ನೂ ಇಲ್ಲೇ ಇದ್ದೀವಿ.
ಅದಕ್ಕೆ ನಮಗೂ ಬೇಜಾರಿದೆ. ನಮ್ಮ ಬೋರ್ಡಲ್ಲಿ ನಾನು ಇದ್ದದ್ದು ಹೇಳ್ಬಿಡ್ತೀವಿ, ನನಗೆ ಯಾರು ತಪ್ಪು ತಿಳ್ಕೊಬಾರ್ದು. ದೊಡ್ಡ ದೊಡ್ಡ ನಿರ್ದೇಶಕರಿದ್ದಾರೆ, ನೀವೇನು ಇಲ್ಲೇನ್ರಿ ಅಂತ ಕೇಳ್ಬೋದು. ನಾವು ಒಬ್ರಿದ್ದೀವಿ, ಆದರೆ ಅವರಿಂದೇ ನಾವು. ಹಾಗಾಗಿ ಈಗ ಜೊಲ್ಲೆ ಅಣ್ಣವ್ರು ಹೇಳಿದರು, ನಾವು ಇಷ್ಟು ದಿವಸ ಟೈಮ್ ಕೊಡೋಕ್ಕಾಗಿಲ್ಲ, ಇನ್ಮೇಲೆ ಕೊಡ್ತೀನಿ, ಅದು ಡಬಲ್ ಮಾಡ್ತೀವಿ ಅಂತ. ತುಂಬ ಧನ್ಯವಾದಗಳು ಸರ್. ಪ್ರತಿ ಬೋರ್ಡಲ್ಲಿ ನಾನು ವಾದ ಮಾಡ್ತಿದ್ದೆ, ಎಲ್ಲರೂ ಇದ್ದಾರೆ ಸರ್, ನಾವು ಯಾರೂ ಏನು ಮಾಡ್ತಾ ಇಲ್ಲ ಅಂತ ಹೇಳಿ. ಹಾಗೆಯೇ ಕುಮಾರ್ ಹೇಳಿದರು ದಕ್ಷಿಣದಲ್ಲಿ ಯಾವುದೂ ಆಗಿಲ್ಲ ಅಂತ. ಅದಕ್ಕೆ ಕುಮಾರ್ಗೆ ಟಾರ್ಗೆಟ್ ಕೊಡ್ತೀನಿ, 10 ಸೊಸೈಟಿದು ಮಾಡಿಕೊಡ್ಬೇಕು. ಅದೇ ಹಂಗಂತ ಮಾಡ್ತಾರೆ. ಆದರೆ ಯಾರಿಗೆ ಆದ್ರೆ 100 ಅವ ಮಾಡಿದ್ನಂದ್ರೆ ಅವನು ಹಿಡಿಯೋದಾಗಲ್ರಿ ಸರ್. ಹಾಗಾಗಿ ಇಲ್ಲಿ ನಿರ್ದೇಶಕರಷ್ಟೇನೆ ಸದಸ್ಯತ್ವ ಮಾಡೋದಂತಲ್ಲ, ತಾವು ಎಲ್ಲ ಸದಸ್ಯರು ಸಹಿತ. ಯಾಕಂದ್ರೆ ಇಲ್ಲಿ ಬಂದಾಗ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರ್ತದ, ಹೊರಗ್ಲವ್ರಿಗೆ ಗೊತ್ತಿರಂಗಿಲ್ಲ. ಹಂಗಾಗಿ ದಯವಿಟ್ಟು ಹೇಳಬೇಕು. ಆದರೆ ಸೌಹಾರ್ದ ಸಹಕಾರಿ ಬೆಳೆಯೋ ವಾತಾವರಣನೇ ಬೇರೆ, ಈ ಸುದ್ದಿ ಮಾಧ್ಯಮ ಬೆಳೆಯೋ ವಾತಾವರಣನೇ ಬೇರೆ. ಅದು ಹಣಕಾಸಿನ ಸಂಸ್ಥೆ, ಅದು ಬೆಳೆಯುತ್ತೆ, ಅದು ಏನೋ ನಿಂದಿರೋದಿಲ್ಲ. ಆದರೆ ನಮ್ದು ಹಂಗಲ್ಲ. ಇದು ಯಾವಾಗ ಇದಕ್ಕೆ ಇನ್ಕಮ್ ಬರುತ್ತಂತ ಗೊತ್ತಿಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗೇ ಆಗುತ್ತೆ ನಮಗೆ. ಇದ್ರ ಮೇಲೆ ವಿಶ್ವಾಸ ಇಡೋದನ್ನು ಸ್ವಲ್ಪ ದುಸ್ತರ ಅನಿಸುತ್ತೆ. ಹಾಗೇನೆ ನಾವು ಎಲ್ಲ ಬೋರ್ಡಲ್ಲಿ ಮಾತಾಡಿದ್ವಿ, 1 ಲಕ್ಷ ಅಂದರೆ ಜಾಸ್ತಿ ಆಗುತ್ತೆ, ಒಂದು 50,000 ಮಾಡೋಣ ಅಂತ. ನಿಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಂಸ್ಥೆಯ ದಶಮಾನೋತ್ಸವದ ಸರ್ವ ಸದಸ್ಯರ ಸಭೆ, SS ಪಾಟೀಲ್ ಚಿಂತನೆ ನೆನೆದ ಶರಣಗೌಡ ಅವರು ಹಾಗೂ ಜಾಂತಿಕರ್ ಅವರು ಧನಾತ್ಮಕ ಅಂಶವನ್ನು ರೂಢಿಸಲು ಸಹಕಾರಿಗೆ ಅನುಕೂಲವಾಗಲು ಸಹಕಾರಿ ಟಿವಿಯ ಆಲೋಚನೆ ಅನ್ನುವಂಥ ಸಂಪೂರ್ಣ ಸುದ್ದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.